ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಸಂಗಾತಿಗೆ ಯಾವಾಗ ನಮ್ಮ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ. ಎಷ್ಟೋ ಜನ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಇದೇ ಪ್ರಶ್ನೆ, ಸರ್ ಯಾವ ಟೈಮಲ್ಲಿ ಅವ್ರಿಗೆ ಪ್ರೀತಿ ಕಡಿಮೆ ಆಗುತ್ತೆ ಗೊತ್ತೇ ಆಗಲ್ಲ ಸರ್ ನಮಗೆ. ಪ್ರತಿ ಸಲನೂ ಕೂಡ ಒಬ್ಬರು ಕಮೆಂಟ್ ಮಾಡ್ತಾರೆ, ಮೆಸೇಜ್ ಮಾಡಿ ಕೇಳ್ತಾರೆ, ಕೌನ್ಸಿಲಿಂಗಲ್ಲಿ ಕೇಳ್ತಾರೆ. ಸೊ ಹೇಗಿರಬೇಕು ಗೊತ್ತಾಗಲ್ಲ ಸರ್ ನಮಗೆ, ಪ್ರೀತಿ ಕಡಿಮೆ ಆಗೋದೇ ಗೊತ್ತೇ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ 5 ಟಿಪ್ಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ 5 ಟಿಪ್ಸ್ ತುಂಬ ಮುಖ್ಯ ಇರುತ್ತೆ. ಕಾಮನ್ ಅನಿಸಿದ್ರು ಸಣ್ಣ ಸಣ್ಣ ವಿಚಾರಗಳಲ್ಲಿ ಆ್ಯಕ್ಚುಲಿ ಸಂಬಂಧ ತುಂಬ ಸ್ಟ್ರಾಂಗ್ ಆಗುವಂಥದ್ದು. ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ ಮೇಲೆ ಅನಿಸಿಕೆನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ, ಪದೇ ಪದೇ ಸುಳ್ಳು ಹೇಳೋಕ್ಕೆ ಶುರು ಮಾಡಿದ್ರೆ ಅದು ನಮ್ಮ ಸಂಗಾತಿಗೆ ಗೊತ್ತಾದರೆ ಅಲ್ಲಿ ಅವರ ಮನಸ್ಸಲ್ಲಿ ನಿಮ್ಮ ಮೇಲೆ ನಂಬಿಕೆ ಹೊರಟೋಗುತ್ತೆ. ನಂಬಿಕೆ ಹೊರಟೋಗ್ಲಿಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿ ಪ್ರೀತಿ ಅನ್ನೋದು ಕಡಿಮೆ ಆಗುತ್ತೆ. ಯಾಕಂದ್ರೆ ಜೊತೆಗಿತ್ಕೊಂಡೆ ನೀವು ಸುಳ್ಳು ಹೇಳಕ್ಕೆ ಶುರು ಮಾಡಿದ್ರೆ ಅಲ್ಲಿ ಬಿಲೀವ್ನೆಸ್ ಬರೋದಿಲ್ಲ, ನಂಬಿಕೆ ಅನ್ನೋದು ಬರೋದಿಲ್ಲ. ನಂಬಿಕೆ ಬಂದಿಲ್ಲ ಅಂತ ಹೇಳಿದ್ರೆ ಒಂದು ಸಂಬಂಧ ಆ ಒಂದು ಸ್ಟ್ರೆಂತಲ್ಲಿ ಉಳಿಯಲ್ಲ. ಆ ಸ್ಟ್ರೆಂತಲ್ಲಿ ಉಳಿದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರೀತಿ ಸಹಜವಾಗಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸುಳ್ಳು ಹೇಳುವಂಥದ್ದನ್ನ ಮೊದಲು ಕಡಿಮೆ ಮಾಡಿ. ನೀವು ಗೊತ್ತಾಗಲ್ಲ ಅಂತ ಸುಳ್ಳು ಹೇಳಕ್ಕೆ, ಗೊತ್ತಾಗಲ್ಲ ಇವಳಿಗೆ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ, ಗೊತ್ತಾಗಲ್ಲ ಇವನಿಗೆ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಸುಳ್ಳನ್ನು ಹೇಳಕ್ಕೆ ಶುರು ಮಾಡಿದ್ರೆ, ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಸೊ ಗೊತ್ತಾದ್ಮೇಲೆ ನಿಮ್ಮ ಮೇಲೆ ಆ ಇದ್ದಂಥ ವ್ಯಾಲ್ಯೂ, ಇದ್ದಂಥ ರೆಸ್ಪೆಕ್ಟ್, ಇದ್ದಂಥ ಪ್ರೀತಿ, ಇದ್ದಂಥ ನಂಬಿಕೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಒಂದು ಸಲ ಅದಂಗಾಯಿತು ಅಂತ ಹೇಳಿದ್ರೆ ಆಮೇಲೆ ಜೀವನ ಪೂರ್ತಿ ನಿಮ್ಮ ಮೇಲೆ ಆ ಒಂದು ಬಿಲೀವ್ ಬರಲ್ಲ. ಸೊ ಹುಷಾರಾಗಿ ಇರಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡ ಏನು ಅಂತ ಹೇಳಿದ್ರೆ, ಜೊತೆ ನಿಂತ್ಕೊಂಡೆ ಮೋಸ ಮಾಡಿದಾಗ ಎಷ್ಟೋ ಜನ ಏನಂತಾರೆ, ಆಲ್ರೆಡಿ ಹಸ್ಬೆಂಡ್ ಇರ್ತಾರೆ, ವೈಫ್ ಇರ್ತಾರೆ, ಅಥವಾ ಲವರ್ಸ್ ಇರ್ತಾರೆ. ಸೊ ಜೊತೆಗಿತ್ಕೊಂಡೆ ಇನ್ನೊಬ್ಬರೊಟ್ಟಿಗೆ ಸೊ ಏನಂದರೆ ಲೈನಪ್ ಆಗೋದು, ಕನೆಕ್ಟ್ ಆಗೋದು, ಇದು ಮೇಜರ್ ಆಗಿ. ಸೊ ಈ ಕೆಲಸ ಮಾಡಿದಾಗ 100% ನಿಮ್ಮ ಮೇಲೆ ಮನಸ್ಸೇ ಹೊರಟೋಗ್ಬಿಡುತ್ತೆ. ಏನಕ್ಕೆ, ಯಾವ ಘನದಾರಿ ಕೆಲಸಕ್ಕೆ ಇವ್ರನ್ನ ನಾವು ಜೊತೆಗಿರಬೇಕು? ಬಿಕಾಸ್ ನೀವೇನೋ ಅವರಿಗೆ ಮೋಸ ಮಾಡಿಬಿಡ್ತೀರಿ, ಅಲ್ಲಿ ಮನಸ್ಸೇ ಹೊರಟೋಗ್ಬಿಡುತ್ತೆ. ಯಾವ ಖುಷಿಗೋಸ್ಕರ ಅವರೊಟ್ಟಿಗೆ ಪ್ರೀತಿ ಕೊಡಬೇಕು ನಾನು, ಯಾವ ಖುಷಿಗೋಸ್ಕರ ಬಾಳಬೇಕು, ಬದುಕಬೇಕು, ಆ್ಯಂಡ್ ಅವರೊಟ್ಟಿಗೆ ಎಲ್ಲ ಥರದ ಮೂವ್ ಆನ್ ಆಗಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಬಂದ್ಬಿಡುತ್ತೆ ಯಾವಾಗ ನೀವು ಜೊತೆಲಿ ಇದ್ಕೊಂಡೆ ಮೋಸ ಮಾಡಿದಾಗ. ಸೊ ಈ ವಿಚಾರದಲ್ಲಿ ಮಾತ್ರ ಬಿಲ್ಕುಲ್ ಆಗಿ ನೀವು ಕರೆಕ್ಟಾಗಿ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ 100% ಹೇಳ್ತೀನಿ, ನಿಮ್ಮ ಮೇಲೆ ಪ್ರೀತಿ, ನಿಮ್ಮ ಸಂಸಾರ, ನಿಮ್ಮ ಒಂದೇನು ಲವ್, ಮುಂದೆ ಮದುವೆ ಆಗ್ಬೇಕು ಅನ್ಕೊಂತೀರಿ, ಎಲ್ಲನೂ ಕೂಡ ಕನಸಾಗ್ಬಿಡ್ದೋಗ್ಬಿಡುತ್ತೆ. ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಬಟ್ ಬಿ ಕೇರ್ಫುಲ್ ಆಗಿರಿ. ಸೊ ಈ ಕೆಲಸ ಮಾಡಿದಾಗಂತೂ 100% ಪ್ರೀತಿ 100 ಇದ್ದಿದ್ದು 0 ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ, ಸಮಯ ಕೊಡದೇ ಇದ್ದಾಗ. ವೆರಿ ಇಂಪಾರ್ಟೆಂಟು. ಪ್ರೀತಿ ಮಾಡಿದವರಿಗೆ ನಾವೇ ನಮ್ಮ ಲೈಫಲ್ಲಿ ಅವ್ರು ಬೇಕು ಅಂತ ನಾವು ಕೇಳ್ಕೊಂಡಿದ್ದಕ್ಕೆ ಜೊತೆಗಿದ್ದಾರೆ, ಕರೆಕ್ಟ್. ಸೊ ಅಂದಮೇಲೆ ನಾವು ಬ್ಯುಸಿ ಇದ್ರೂ ಪರವಾಗಿಲ್ಲ, ರಾತ್ರಿ ಲೇಟ್ ಆಗೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕುತ್ಕೊಂಡು ಮಾತಾಡಬೇಕಾಗತ್ತೆ. ಯಾಕಂದರೆ ಭಾವನೆ ಇರ್ತಕ್ಕಂಥ ವ್ಯಕ್ತಿ ಒಟ್ಟಿಗೆ ಇದೀವಿ ಅಂದಮೇಲೆ ಅವ್ರ ಭಾವನೆ ಕೇಳಬೇಕು, ನಮ್ಮ ಭಾವನೆನೂ ಹಂಚ್ಕೊಳ್ಬೇಕು. ಎಷ್ಟೋ ಜನ ನಾನು ಕೆಲಸ ಓಕೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾವು ಅವರೊಟ್ಟಿಗೆ ಬದುಕ್ತಾ ಇದ್ದೀವಿ, ಅವರು ನಮ್ಮ ಜೀವನಕ್ಕೆ ಅರ್ಧಾಂಗಿಯಾಗಿ ಬಂದಿದ್ದಾರೆ ಅನ್ನೋದನ್ನು ಮರಿಬಾರ್ದು. ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಸಾಯ್ಬೇಕಾದ್ರೆ ಏನೂ ತೊಗೊಂಡೋಗಲ್ಲ. ಯಾವ ಕಾರು, ಯಾವ ಅಚೀವ್ಮೆಂಟ್ಸು, ಯಾವ ಟೈಟ್ಲು ಏನೂ ತೊಗೊಂಡೋಗಲ್ಲ. ನಾವು ಸಾಯ್ಬೇಕಾದ್ರೆ ಎಲ್ಲ ಬಿಟ್ಟು ಹೋಗ್ತೀವಿ. ಬಟ್ ಫ್ಯಾಮಿಲಿ ಸಕ್ಸಸ್ ಮಾಡ್ಕೊಂಡು ಹೊರಗಡೆ ಏನು ಬೇಕಾದ್ರೆ ಅಚೀವ್ಮೆಂಟು, ಕೆಲಸ ಬಂತ ಫ್ಯಾಮಿಲಿನ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡಿದ್ದು ಸಾರ್ಥಕತೆ ಆಗುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಕೆಲಸ ಅಂದ್ಕೊಂಡು ಫ್ಯಾಮಿಲಿನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆಗೆ ಅಲ್ಲಿ ವೀಕ್ ಆಗ್ತಾರೆ, ಇನ್ನೊಂದು ಕಡೆ ಅವರು ಸ್ಟ್ರಾಂಗ್ ಆಗ್ತಾರೆ. ಬಟ್ ಇಲ್ಲಿ ವೀಕ್ ಆಗಿಬಿಟ್ಟು ಅಲ್ಲಿ ಸ್ಟ್ರಾಂಗ್ ಆದರೆ ನೋ ಯೂಸ್ ಆಗುತ್ತೆ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ಈ ವಿಚಾರದಲ್ಲಿ? ಸೊ ಸಮಯ ಕೊಡೋದು ಹಂಗಂತೇಳಿ ಸರ್ ಹಂಗಾರೆ ನಾವು ಕೆಲಸ ಮಾಡೋದು ಇಲ್ಲ, ಅದ್ರ ಮಧ್ಯೆ ಎಲ್ಲೋ ಒಂದು ಕಡೆ ಅರ್ಥ ಮಾಡಿಸಿ ಆ ಸಿಕ್ಕೋ ಸಮಯದಲ್ಲೇ ಪ್ರೀತಿ ಕೊಡಿ. ಅದು ಅರ್ಥ ಮಾಡ್ಕೊಡ್ತಾರೆ, ನೀವು ಅರ್ಥ ಮಾಡಿಸೋದ್ರ ಮೇಲೆ ಇರುತ್ತೆ, ಆ್ಯಂಡ್ ಅವರು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ, ಆ್ಯಂಡ್ ನೀವು ಸಮಯ ಕೊಡೋದ್ರ ಮೇಲೂ ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಲವ್ ನಿಂತಿರುವಂಥದ್ದು. ನೆಕ್ಸ್ಟ್ ಬರೋಣ, ಅವ್ರನ್ನ ಅರ್ಥ ಮಾಡ್ಕೊಳ್ದೇ ಇದ್ದಾಗ ನೋಡಿ. ಜೊತೆಗಿರೋರನ್ನ ಅರ್ಥ ಮಾಡ್ಕೊಳ್ದೇ ಇದ್ದಾಗ ನಾನು 100% ಹೇಳ್ತೀನಿ, ಇದು ತುಂಬ ಮ್ಯಾಟ್ರ್ ಆಗುವಂಥದ್ದು. ಜೊತೆಗಿರ್ತಕ್ಕಂಥ ಅವ್ರ ನೇಚರ್ ಏನು, ಅವ್ರಿಗೆ ಏನು ಇಷ್ಟ, ಏನು ಕಷ್ಟ, ಅವ್ರ ವೀಕ್ನೆಸ್ ಏನು, ಅವ್ರ ಪ್ಲಸ್ ಏನು, ಯಾವ ಹುಡುಗೆ ಇಷ್ಟ, ಯಾವ ಹುಡುಗೆ ಇಷ್ಟ ಇಲ್ಲ, ಯಾವ ಬಟ್ಟೆ ಇಷ್ಟ, ಯಾವ ಊಟ ಇಷ್ಟ, ಎಲ್ಲನೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಅರ್ಥ ಆಗೋದು ಯಾವಾಗ? ಕುತ್ಕೊಂಡು ಚರ್ಚೆ ಮಾಡಿದಾಗ, ರೈಟ್. ಅರ್ಥ ಮಾಡ್ಕೊಂಡು ಬದುಕಿದಾಗ ಪ್ರತಿಯೊಂದು ಕೂಡ ಹೆಜ್ಜೆನೂ ಕೂಡ ನಮ್ಮಲ್ಲಿ ಎಲ್ಲೋ ಒಂದು ಕಡೆಗೆ ಸ್ಟ್ರಾಂಗ್ ಗುರುತಾಗಿ ಲೈಫಲ್ಲಿ ಒಂದು ಸ್ಟ್ರಾಂಗ್ ಹೆಜ್ಜೆಯಾಗಿ ಇರುತ್ತೆ. ಸೊ ನಾವು ಅರ್ಥ ಮಾಡ್ಕೊಳ್ಳದೆ ಬದುಕಿದಾಗ ಅದು ಅಪಾರ್ಥ ಆಗುತ್ತೆ. ಎಲ್ಲ ಏನೇ ಮಾಡಿದ್ರು ಅವ್ರು ನಿಮ್ಮ ಕಣ್ಣಿಗೆ ವಿಲನ್ ಕಾಣ್ತಾರೆ. ಸೊ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ನನ್ನವ್ರು ಏನು ಕೆಲಸ ಮಾಡ್ತಾರೆ, ಹೇಗೆ, ಏನು ಡೀಟೇಲಾಗಿ ಎಲ್ಲ ಅವ್ರದ್ದು ಎಕನಾಮಿಕ್ ಏನು ಪರಿಸ್ಥಿತಿ ಇದೆ, ಮಂತ್ಲಿ ಏನು ಸ್ಯಾಲ್ರಿ ಬರ್ತಾ ಇದೆ, ಮನೆ ಫ್ಯಾಮಿಲಿ ಹೇಗಿದೆ, ಅವ್ರ ವೀಕ್ನೆಸ್ ಏನು, ಪ್ಲಸ್ ಏನು, ಎಲ್ಲ ಅರ್ಥ ಮಾಡ್ಕೊಂಡು ಅವ್ರೊಟ್ಟಿಗೆ ವೀಕ್ನೆಸ್ಸನ್ನು ಪ್ಲಸ್ ಮಾಡಿ, ಪ್ಲಸ್ಸನ್ನು ಬ್ಯಾಲೆನ್ಸ್ ಮಾಡ್ತಾ ಲೈಫ್ನ ಲೀಡ್ ಮಾಡೋದೇ ನಿಜವಾದ ಬದುಕು. ಏನಂತೀರಾ ಸ್ನೇಹಿತರೆ? ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂದರೆ, ಇಷ್ಟದ ಪ್ರಕಾರ ಇಲ್ಲದೆ ಇದ್ದಾಗ, ಈಗ ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಅಥವಾ ಲವರ್ಸ್ ಆಗಲಿ, ನನ್ನ ಹೆಂಡತಿ ಹಿಂಗಿರಬೇಕು, ನನ್ನ ಗಂಡ ಹಿಂಗಿರಬೇಕು ಅಂತ ಹೇಳ್ತೀವಿ. ಸೊ ಇಲ್ಲಿ ಹೊಂದಾಣಿಕೆ ಆಗೋದು ಯಾವಾಗ? ಅವ್ರನ್ನ ನೀವು ಅರ್ಥ ಮಾಡ್ಕೊಂಡಾಗ. ಅವ್ರ ಇಷ್ಟದ ಪ್ರಕಾರ ನೀವಿದ್ರೆ ಆಗೋಗುತ್ತೆ.
ನಿಮ್ಮ ಇಷ್ಟದ ಪ್ರಕಾರ ಅವರಿದ್ರೂ ಆಗೋಗುತ್ತೆ. ಬಟ್ ಇಲ್ಲಿ ಏನಂದ್ರೆ ಇಷ್ಟದ ವಿರುದ್ಧವಾಗಿ ಹೋದಾಗ ಅಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ, ಆವಾಗ ಪ್ರೀತಿ ಕಮ್ಮಿ ಆಗುತ್ತೆ. ನಾನು ಹೇಳ್ತೀನಿ ನನ್ನ ಜೊತೆಗಿರೋ ನಿಂಗೆ ಹೇಳ್ತೀನಿ ಹಿಂಗಿರೋಣ ಹಿಂಗಿರೋಣ, ಬಟ್ ಅವ್ನು ಸರಿನೇ ಹೋಗ್ತಿಲ್ಲ ಅಂದಾಗ ಎಲ್ಲ ಒಂದು ಕಡೆ ಮನಸ್ಸು ಕಲ್ಲಾಗ್ತಾ ಬರುತ್ತೆ. ನನ್ನ ಮಾತೇ ಕೇಳಲ್ಲ ಮನುಷ್ಯ, ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ, ನನ್ನ ಇಷ್ಟದ ಪ್ರಕಾರ ಇರೋದೇ ಇಲ್ಲ. ಕವನ ಕೇಳಿದ್ರೆ ಕರೆಕ್ಟ್ ಅಲ್ಲ, ಅಕ್ಕಪಕ್ಕದ ಮನೆಯವ್ರು ಮಾತಾಡಿದ್ದು. ಸೊ ಇಷ್ಟೇ ಇರುವಂಥದ್ದು. ಸೊ ಅವ್ರ ಇಷ್ಟದ ಪ್ರಕಾರ ಇರಿ, 100% ನೀವು ಅಂದ್ಕೊಂಡಿದ್ದು ಪ್ರೀತಿ ಸಿಗುತ್ತೆ ಅಂತ ಹೇಳ್ತಾ, ಈ 5 ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.